ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ರಾಡಕ್ಟ್ ತರಿಸಿದ್ದೀನಿ. ಸೊ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟ್ಗೆ ತುಂಬ ದಿವಸದಿಂದನೂ ಅಮ್ಮನ ಕೈಯಲ್ಲಿ ದೋಸೆ ತಿಂತೀವಲ್ಲ, ಸೊ ಅದು ಮಸಾಲೆ ದೋಸೆ ಅಂತ ನಮ್ಮಮ್ಮ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಅಂತ ಹೇಳಿ ಮಸಾಲೆ ದೋಸೆ ಮಾಡೋದಕ್ಕೆ ತವಾ ತಗೊಂಡಿರೋದು. ಇದು ಫ್ಯೂಚರಾಯಿಂದ ತಗೊಂಡಿರೋದು. ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂಸ್ ನೋಡಿದೆ. ಸೊ ಅದಕ್ಕೇ ಪಟ್ಟಂತ ತಗೊಂಡ್ಬಿಟ್ಟೆ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ತವಾಗಳನ್ನ ನೋಡಿದೆ, ನನಗೆ ರಿವ್ಯೂಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಹಾಕಿನ್ಸ್ ಒಳ್ಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಸೊ ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ದೀನಿ. ಇದು ತುಂಬ ವೆಯ್ಟಾಗೂ ಇದೆ. ಮತ್ತು ಅದಕ್ಕೆ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ ಒಂದು, ಮತ್ತು ಯೂಸ್ ಮಾಡೋದಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಅಫೋರ್ಡಬಲ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಬ್ರ್ಯಾಂಡೆಡ್ ಆಗಿದ್ದರೆ ತುಂಬ ಚೆನ್ನಾಗಿ. ಇದನ್ನು ಯೂಸ್ ಮಾಡಿದ್ಮೇಲೆ ಕೂಡ ನಾನು ರಿವ್ಯೂ ಇನ್ನೊಂದು ಸತಿ ಹಾಕ್ತೀನಿ ಡೈಲಿ ವ್ಲಾಗ್ಸಲ್ಲಿ. ಸೊ ನೆಕ್ಸ್ಟು ನನಗೂ ಗೊತ್ತಿಲ್ಲ ಏನೇನು ಬಂದಿದೆ ಅಂತ, ಒನ್ ಬೈ ಒನ್ ಚೆಕ್ ಮಾಡ್ತಿದ್ದೀನಿ. ಇದು ನಾನು ಕೀ ಸ್ಟ್ಯಾಂಡ್ ಆರ್ಡರ್ ಮಾಡಿರಲಿಲ್ವಲ್ಲ. ಇದು ಆ್ಯಕ್ಚುಲಿ ನಾನು ಕೀ ಸ್ಟ್ಯಾಂಡ್ ಯಾವುದೂ ಆರ್ಡರ್ ಮಾಡಿರಲಿಲ್ಲ, ಬಟ್ ಇದು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ನಾನೆಲ್ಲ ಒಂದೇ ಸತಿ ಓಪನ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಎತ್ತಿಟ್ಟಿದ್ದೆ. ಮತ್ತು ಸ್ವಲ್ಪ ಐಟಮ್ಸು ನಮ್ಮ ಅಂದರೆ ಅಲ್ಲಿ ಅತ್ತೆ ಮಾವನ ಮನೆಗೆ ಹೋಗ್ಬಿಟ್ಟಿತ್ತು. ಸೊ ತರಿಸೋದು ತುಂಬ ಲೇಟಾಗಿ ಹೋಯಿತು. ಸೊ ಮೇ ಬಿ ಇದು ಏನೋ ಮಿಸ್ಸಾಗಿ ಬಂದಿದೆ ಅನಿಸುತ್ತೆ. ಸೊ ಅದನ್ನು ಎತ್ತಿಟ್ಬಿಡ್ತೀನಿ. ಬಟ್ ಆದರೆ ಅದು ಚೆನ್ನಾಗಿದೆ. ಅಡ್ರೆಸ್ ಮಿಸ್ ಆಗಿ ಎಲ್ಲ ಹಾಕ್ಬಿಟ್ಟಿದೆ. ತುಂಬ ದಿನ ಆಯಿತು, ಹೋಗಿ ಕಲೆಕ್ಟು ಮಾಡ್ಕೊಂಡು ಬಂದಿರಲಿಲ್ಲ. ನಾನು ಇವತ್ತೇ ಅನ್ಬಾಕ್ಸ್ ಮಾಡ್ತಿರೋದೆಲ್ಲನೂ. ನನಗೆ ಇದು ಟ್ರಾನ್ಸ್ಪರೆಂಟ್ ಬಾಕ್ಸಸ್, ಕಂಟೈನರ್ಸು ತುಂಬ ಇಷ್ಟ ಆಗಿತ್ತು. ಇದರಲ್ಲಿ ದಾಲ್ ಅದೆಲ್ಲ ಹಾಕಿದರೆ ತುಂಬ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ನೋಡಿ. ಇದು ವಾವ್, ಮಸ್ತ್ ಫಿಟ್ ಇದೆ. ನೋಡೋದಕ್ಕೂ ತುಂಬ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ. ಕಿಚನ್ಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನನಗೆ ಇದು ಗ್ಲಾಸಲ್ಲಿ ತೊಗೊಳ್ಬೇಕು ಅಂತ ಆಸೆ, ಬಟ್ ಆದರೆ ಒಡೆದೋಯ್ತು ಅಂತ ಹೇಳಿದ್ರೆ ಹೋಗ್ಬಿಡುತ್ತಲ್ವ, ಅದಕ್ಕೋಸ್ಕರನೇ ಈ ರೀತಿ. ಚೆನ್ನಾಗಿದೆ ಅಲ್ಲ. ಸೊ ಪ್ಯಾಕ್ ಆಫ್ 12 ಆರ್ಡರ್ ಮಾಡಿದ್ದೆ. ಎಲ್ಲನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದರಲ್ಲೆಲ್ಲ ಈಗ ಐಟಮ್ಸ್ ತುಂಬಿಸಿ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟು ಇದು ಆ್ಯಕ್ಚುಲಿ ಕಿಚನ್ ಐಟಮ್ ಅಲ್ಲ, ನಮ್ಮ ಗಾರ್ಡನ್ಗೆ ಸ್ಪ್ರೇಯರ್ ಬೇಕಿತ್ತು. ತುಂಬ ಹುಳಗಳು ಬಿದ್ದಿದೆ ಅಂತ ಹೇಳಿ ಅಮ್ಮ ಕೇಳ್ತಿದ್ರಲ್ಲ, ಸರಿ ಅಂತ ಇದನ್ನು ಆರ್ಡರ್ ಮಾಡಿದೆ. ಓಪನ್ ಮಾಡ್ತಾ ಇದ್ದರೆ ಎಕ್ಸೈಟೆಡ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚಿಕ್ಕದಿದೆ. ಸೊ ಪ್ಯಾಕ್ ಆಫ್ 6 ಫ್ರಿಜ್ ಕಂಟೈನರ್ಸ್ನ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದೆ ಕ್ವಾಲಿಟಿ ನೋಡೋದಕ್ಕೆ. ಸೊ ಸ್ಟೇಬಲ್ ಆಗೂ ಇದೆ. ಈ ರೀತಿ ಟ್ರಾನ್ಸ್ಪರೆಂಟು ತಗೊಂಡ್ರೆ ನಮಗೆ ಒಳಗಡೆ ಐಟಮ್ ಏನಿಟ್ಟಿದ್ದೀವಿ ಅಂತಲೂ ಕಾಣಿಸುತ್ತೆ. ಮತ್ತು ಕವರ್ಸಲ್ಲಿ ಇಟ್ಟರೆ ಅಷ್ಟೊಂದು ಎಲ್ಲಿಗಿಂತ ಕಾಣಿಸಲ್ಲ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಅರೇಂಜ್ ಮಾಡಿದ್ಮೇಲೆ ನೋಡೋಣ. ಸೊ ನೆಕ್ಸ್ಟ್ ಒನ್ ಏನು ಅಂತ ನೋಡೋಣ. ನನಗೆ ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ಅಷ್ಟು ದಿವಸ ಅದು ಅಲ್ಲೇ ಇತ್ತಲ್ವಾ, ನಮ್ಮ ಮನೆಯವರು ತಂದಿರಲಿಲ್ಲ. ಅಪ್ಪ ಅಮ್ಮನ ಹೋಗಿ ನೋಡ್ಕೊಂಬರಕ್ಕೆ ಹೋದಾಗ ತೊಗೊಂಡು ಬಂದರು. ಈಗ ನಂದೇನಾದ್ರು ಪ್ರಾಬ್ಲಮ್ ಆಗಿ ರಿಟರ್ನ್ ಮಾಡಬೇಕಂತ ಹೇಳಿದ್ರು ಅದೇ ಅಡ್ರೆಸ್ಸಿಗೆ ನಾನು ಕಳಿಸ್ಕೊಟ್ಟು ಮತ್ತೆ ಅವ್ರು ಹೋಗಿ ಎಲ್ಲ ಹಾಕೋದು, ಅದು ಬೇರೆ ಇರುತ್ತೆ. ಎಲ್ಲ ಐಟಮು ಚೆನ್ನಾಗಿರ್ಲಪ್ಪ ಅಂತ ಅಂದ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಇದೇನಿರ್ಬೋದು? ಇದು ಆ್ಯಕ್ಚುಲಿ ಕಿಚನಲ್ಲಿ ಒಂದು ಕಾರ್ನರು ಅಷ್ಟು ಅನ್ಟೈಡಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದು ಸ್ಟೀಲ್ದು ಒಂದು ಆರ್ಡರ್ ಮಾಡಿದ್ದೆ. ವಾವ್, ಚೆನ್ನಾಗಿದೆ ಅನಿಸ್ತಾ ಇದೆ ನೋಡಿದ್ರೇ ಅದು. ನನಗೆ ನೀಟಾಗೆಲ್ಲ ಓಪನ್ ಮಾಡೋ ಅಂಥ ಪೇಷನ್ಸ್ ಎಲ್ಲ ಇಲ್ಲ. ಫಸ್ಟು ತೆಗೆದು ಐಟಮ್ನ ನೋಡಿದ್ರೆ ಸಾಕು ಅನ್ನಿಸ್ತಾ ಇದೆ. ಇಷ್ಟು ದಿನ ವೆಯ್ಟ್ ಮಾಡ್ತಿದ್ನಲ್ವಾ. ಯಾವ ರೀತಿ ಇರೋದು ಇದು? ಓಕೆ, ಇದು ಸೆಟ್ ಆಫ್ 2 ಥರ ಇದೆ ಅನಿಸುತ್ತೆ. ಸೆಟ್ ಆಫ್ 2. ಅದಕ್ಕೆ ಇದು ಸ್ಟ್ಯಾಂಡು.
ಅದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಕೆಳಗಡೆ ಸ್ಟ್ಯಾಂಡ್ಗೆ. ಅದು ಕಾರ್ನರಲ್ಲಿ ತುಂಬ ಅನ್ಟೈಡಿಯಾಗಿ ಕಾಣಿಸ್ತಾ ಇತ್ತು. ಯಾವಾಗ್ಲೂ ಅದನ್ನ ಹೆಂಗಪ್ಪ ಚೇಂಜ್ ಮಾಡೋದು ಅಂತ ಹೇಳಿ ಹುಡುಕ್ತಾ ಇದ್ದೆ. ಇದು ಬರೀ 4 ಕೊಟ್ಟಿದ್ದಾರೆ ಅಂದ್ಕೊಂಡೆ, ಬಟ್ ಈ ಕಡೆ ಪ್ಯಾಕಲ್ಲಿ ಮಿಕ್ಕಿದ್ದು ಕೊಟ್ಟಿದ್ದಾರೆ. ಕರೆಕ್ಟಾಗಿದೆ. ಈ ರೀತಿ ಕಾರ್ನರಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಹಾಕಿ ಈ ಥರ ಪುಟ್ಟಣಿದು ಬಾಕ್ಸಸ್ಸು. ಐ ಥಿಂಕ್ 3 ಫಿಟ್ ಆಗುತ್ತೆ. ಕೆಳಗಡೆ 2 ಆಗ್ಬೋದಾ? ಆಗಲ್ಲ. ಸೊ 6 ಇಡ್ಬೋದು. ಚೆನ್ನಾಗಿದೆ ಅಲ್ಲ? ನಂಗೆ 2 ಕಾರ್ನರ್ಸಲ್ಲಿ ಇಡೋದಕ್ಕೆ ಇದು ಎಲಿಗೆಂಟ್ ಆ್ಯಂಡ್ ಕಾಂಪ್ಯಾಕ್ಟ್ ಆಗಿದೆ. ಸೊ ಸ್ಮಾಲ್ ಕಿಚನ್ಸ್ಗೆಲ್ಲ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲೆಲ್ಲ ಐಟಮ್ಸ್ ಹಾಕಿಟ್ಟು ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಕರೆಕ್ಟಾಗಿ 12 ಬಾಕ್ಸಸ್ಸು ಇದೆರಡರಲ್ಲಿ ಫಿಟ್ ಆಗೋಯ್ತು. ಸೊ ಸ್ಟಡಿಯಾಗೂ ಇದೆ, ಸ್ಟ್ರಾಂಗ್ ಆಗಿದೆ, ತುಂಬ ರೀಸನಬಲ್ ಆಗಿದೆ ಇದು. ಇಲ್ಲಿ ಹೊರಗಡೆ ಇಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ಬೋದು. ನಾನು ನಿಮಗೆ ಲಿಂಕ್ ಕೊಡ್ತೀನಿ, ನಿಮಗೂ ಇಷ್ಟ ಆದರೆ ಆರ್ಡರ್ ಮಾಡ್ಕೊಳ್ಳಿ. ಇದು ಓಪನ್ ಮಾಡೋಣ. ಇದು ತುಂಬ ದಿವಸದಿಂದ ನನಗೆ ಇಷ್ಟ ಆಗಿತ್ತು, ನೋಡೋಣ ಹೆಂಗಿದೆ ಅಂತ. ಫ್ಲವರ್ಸ್ ಆರ್ಡರ್ ಮಾಡಿದ್ದೆ. ವಾವ್, ತುಲಿಪ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ರಿಯಲ್ ಫ್ಲವರ್ಸು ಯಾವಾಗ ತಂದ್ರೂ ಬಾಡೋಗುತ್ತಲ್ವಾ, ಸೊ ಅದಕ್ಕೋಸ್ಕರ ತುಲಿಪ್ಸ್ ಈ ರೀತಿಯಾಗಿರೋದನ್ನು ಆರ್ಡರ್ ಮಾಡಿಕೊಂಡ್ರೆ ಎನಿ ಟೈಮ್ ಫ್ರೆಶ್ ಆಗಿರುತ್ತೆ. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿದ್ರೆ ರಿಯಲ್ ಫ್ಲವರ್ಸ್ ಥರ ಫೀಲ್ ಆಗ್ತಿದೆ ನೋಡಿ. ಅಷ್ಟು ಎಲಿಗೆಂಟ್ ಆಗಿದೆ ಅದು. ದಿಸ್ ಒನ್ ಇದನ್ನು ವಾಸಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖುಷಿ ಆಗ್ತಿದೆ. 1 2 5 ಕೊಟ್ಟಿದ್ದಾರೆ. ಸ್ಟಿಕ್ ಆಫ್ 5 ತುಂಬ ಸಾಫ್ಟ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ನಾನು ವಾಸ್ ಇಟ್ಟಿದ್ರೆ ಅದರೆಲ್ಲ ಇಟ್ಟು ನೋಡ್ಬೋದಾಗಿತ್ತು. ನಾನು ಆಮೇಲೆ ಮೇಕ್ ಓವರ್ ಮಾಡ್ತೀನಲ್ಲ ಅದು ತೋರಿಸ್ತೀನಿ. ನಿಮ್ಗೆ ಇಷ್ಟು ಪ್ರಾಡಕ್ಟಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಏನಿದೆ ಅಂತ ನೋಡ್ಬಿಡೋಣ. ಸೊ ಇದು ಆ್ಯಕ್ಚುಲಿ ಕಂಟೈನರ್ಸೇ, ಟ್ರಾನ್ಸ್ಪರೆಂಟ್ ಕಂಟೈನರ್ಸು. ನನಗೆ ಈ ರೀತಿ ಸಿಲಿಂಡ್ರಿಕಲ್ ಶೇಪಲ್ಲಿ ಏರ್ಟೈಟ್ ಕಂಟೈನರ್ಸ್ ಬೇಕಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಈ ರೀತಿ ಇಟ್ಕೊಳ್ಳೋಕ್ಕೆ. ಸೊ 1200 ಲೀಟರ್ಸು ಫಿಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಏರ್ಟೈಟ್ ಕಂಟೈನರ್ಸ್ ಇದು ನೋಡಿ. ಈ ರೀತಿ ಗ್ಲಾಸಲ್ಲಿ ಬರುತ್ತೆ. ಆ್ಯಕ್ಚುಲಿ ಅದು ಬ್ರೇಕಬಲ್ಲು, ಇದು ಬಿದ್ದರೂ ಏನೂ ಆಗಲ್ಲ. ಸೊ ಚೆನ್ನಾಗಿದೆ. ನೋಡಿ ಕಾಣಿಸುತ್ತೆ. ಒಂದು ಲಿಡ್ ಮಿಸ್ ಆಗಿದೆ. ಆಕ್ಚುಲಿ ಒಂದಕ್ಕೆ ಲಿಡ್ ಮಿಸ್ ಮಾಡಿಬಿಟ್ಟಿದ್ದಾರೆ. ಇದು ಬಟ್ ಆದರೆ ಇದು ಒಂದು ಲಿಡ್ ಮಿಸ್ ಆಗಿಬಿಟ್ಟಿದೆ ನೋಡಿ. ಇದನ್ನು ಮತ್ತೆ ನಾನು ರಿಟರ್ನ್ ಹಾಕಿ ಮತ್ತೆ ನಮ್ಮ ಮನೆಯವ್ರು ಅಲ್ಲೋಗಿ ವಾಪಸ್ ತೊಗೊಂಬರ್ಬೇಕು. ಬೇಜಾರಾಗ್ತಿದೆ. ಇದು ಒಂದು ಮಾತ್ರ ನೋಡೋಣ ಆಮೇಲೆ. ಇನ್ನು ನನ್ನ ಕಿಚನ್ ಮೇಕ್ ಓವರ್ ಮಾಡೋದಕ್ಕೋಸ್ಕರ ಈ ರೀತಿಯಾಗಿರೋ ಅಂಥ ವಾಲ್ ಹ್ಯಾಂಗಿಂಗ್ಸು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ನನಗಂತೂ ಇದು ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕ್ಯೂರಿಯಸ್ ಆಗಿದ್ದೆ. ಇದು ನೆಕ್ಸ್ಟ್ ಡೇ ಡೆಲಿವರ್ ಆಯಿತು. ಸೊ ಅದಕ್ಕೆ ಇದನ್ನು ಸಪ್ರೇಟಾಗಿ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ. ವಾವ್, ಆ ಕಲರ್ಸ್ ಅಂತೂ ಸಖತ್ ವೈಬ್ರೆಂಟ್ ಮತ್ತು ಎಲಿಗೆಂಟ್ ಆಗಿದೆ. ನನಗಂತೂ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾನು ಮೇಕ್ ಓವರ್ ಮಾಡಿದಾಗ ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಮತ್ತು ಈ ಹ್ಯಾಂಗಿಂಗ್ಸ್ಗೆಲ್ಲದಕ್ಕೂ ಮನೇಲಿ ನೇಲ್ ಹೊಡ್ಕೊಂಡಿರೋದಕ್ಕೆ ಮತ್ತು ಡ್ರಿಲ್ಲರ್ ಎಲ್ಲ ತೊಗೊಂಬರ್ಬೇಕು, ಅದು ಒಂದು ದೊಡ್ಡ ಕಷ್ಟ ಅಲ್ವಾ. ಸೊ ಅದಕ್ಕೆ ಈ ರೀತಿಯಾಗಿರುವಂಥ ಹೂಕ್ಸ್ ಆರ್ಡ್ರ್ ಮಾಡಿದೆ. ಇದು ಚೆನ್ನಾಗಿದೆ. ಅಡ್ರೆಸಿವ್ ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದು ಕಣ್ಸಿ ನೋಡಿದ್ದೀನಿ ಆಲ್ರೆಡಿನೂ. ಏನಾದರೂ ಲೈಟಾಗಿರೋ ಅಂಥ ಐಟಮ್ಸ್ಗೆಲ್ಲನೂ ನೇಲ್ ಹೊಡ್ಕೊಂಡಿದ್ರೆ ಅದು ಒಂದು ಸ್ವಲ್ಪ ಅನ್ಟೈಡಿಯಾಗಿ ಕಾಣಿಸುತ್ತೆ ಅಲ್ವಾ. ಸೊ ಲೈಟ್ ವೆಯ್ಟ್ ಇರೋ ಅಂಥದ್ದಕ್ಕೆ ಹ್ಯಾಂಗ್ ಮಾಡೋದಕ್ಕೆಲ್ಲ ಈ ರೀತಿಯಾಗಿರೋದು ಪ್ರಿಫರಬಲಿ ಚೆನ್ನಾಗಿದೆ ಅಂತ ಇದನ್ನೇ ಚೂಸ್ ಮಾಡಿಕೊಂಡೆ. ಪ್ಯಾಕ್ ಆಫ್ 30 ತೊಗೊಂಡಿದ್ದೀನಿ. ಸೊ ಚೆನ್ನಾಗಿದೆ ಕ್ವಾಲಿಟಿ ಕೂಡ.
ಇನ್ನು ನೆಕ್ಸ್ಟ್ ಐಟಮ್ ಇದೇನಪ್ಪ ಅಂತ ನೋಡ್ತಿದ್ದೀರಾ, ಇದು ಕಾರ್ನರ್ ಪ್ರೊಟೆಕ್ಟರು. ಅಂದರೆ ಮಕ್ಕಳಿರೋ ಅಂಥ ಮನೇಲಿ ಎಡ್ಜಸ್ ಇರುತ್ತಲ್ಲ, ಟೈಲ್ಸ್ ಹತ್ರ ಎಲ್ಲ ತುಂಬ ಚೂಪಾಗಿರುತ್ತೆ. ಸೊ ಮಕ್ಕಳು ಆಟ ಆಡೋವಾಗ ಏನಾದರೂ ಬಿದ್ದು ಏಟಾಗ್ಬೋದು ಅಂತ ಹೇಳಿಬಿಟ್ಟು, ಸೊ ವುಡ್ಡಲ್ಲೂ ಅಷ್ಟೇ ಕಾರ್ನರಲ್ಲಿ ತುಂಬ ಎಡ್ಜು ಶಾರ್ಪಾಗಿರುತ್ತೆ. ಸೊ ತಲೆಗಿಲೆ ಓಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ಈ ರೀತಿದು ಆರ್ಡರ್ ಮಾಡ್ಕೊಂಡಿದ್ದೀನಿ. ನಮ್ಮ ಪುಟಾಣಿ ಅಂತೂ ಸಖತ್ ಆ್ಯಕ್ಟಿವ್ ಇದ್ದಾನಲ್ವಾ, ಅವ್ನು ಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ಮಕ್ಕಳಿರೋ ಅಂಥ ಮನೇಲಿ ಈ ರೀತಿ ಐಟಮ್ನ ಪ್ರಿಫರಬಲಿ ಯೂಸ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಕ್ವಾಲಿಟಿನೂ ಚೆನ್ನಾಗಿತ್ತದು, ಸಾಫ್ಟಾಗಿ ತುಂಬ ತಿಕ್ಕಾಗಿದೆ. ಹಾಕಿ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ. ಇನ್ನು ಈ ಪ್ರಾಡಕ್ಟ್ಗಂತೂ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಸುಮಾರು ಸತಿ ಆರ್ಡರ್ ಮಾಡೋದಕ್ಕೆ ಹೋದಾಗ ಸೋಲ್ಡ್ ಔಟ್ ಅಂತಲೂ ಬರ್ತಿತ್ತು. ನನಗೆ ಜೆಪ್ಸೋಫಿಲಾ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ. ಇದು ರಿಯಲ್ ಆಗಿರೋ ಫ್ಲವರ್ಸು ತಂದಿಟ್ರೇ 2 ವಾರವರೆಗೂ ಉದ್ರೋಗ್ದಿರೋ ಹಂಗೆ ಇರುತ್ತೆ. ಮತ್ತು ಆಫೀಸ್ ಡೆಕೋರೇಷನ್ಗೆಲ್ಲ ನಾನು ಇದು ತುಂಬ ತರಿಸ್ತಿದ್ದೆ. ಪೂಜೆ ಗೀಜೆ ಆದಮೇಲೂ 1-2 ವಾರ ಹಂಗೇ ಇಟ್ಕೋತಿದ್ದೆ. ಶೋಗೆ ಸಖತ್ ಚೆನ್ನಾಗಿರ್ತಿತ್ತು. ನಾನು ಚೆಕ್ ಮಾಡಿದಾಗ ಎಲ್ಲ ಟೈಮೂ ಸೋಲ್ಡ್ ಔಟ್ ಅಂತ ಬರ್ತಿತ್ತು. ಬೇರೆದು ನೋಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಿತ್ತು. ಸೊ ಈ ಸತಿ ಹೆಂಗೋ ವೆಯ್ಟ್ ಮಾಡಿ ಆರ್ಡರ್ ಮಾಡಿಬಿಟ್ಟೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳಿದ್ರೆ ವಾವ್, ಇದಕ್ಕೂ ರಿಯಲ್ ಫ್ಲವರ್ಸ್ಗೂ ಏನೂ ಡಿಫ್ರೆನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಮೇಕೋವರ್ ಮಾಡಿರುವಂಥ ಸಣ್ಣದಾಗಿರುವಂಥ ಕ್ಲಿಪ್ ಇದರಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿ ಮೇಕೋವರ್ ಮಾಡಿರುವಂಥ ವೀಡಿಯೋನ ಈ ಎಲ್ಲ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿತ್ತು ನಂದು ಇವತ್ತಿನ ಶಾಪಿಂಗ್ ಹಾಲು. ತುಂಬ ಚೆನ್ನಾಗಿತ್ತು. ಇದೆಲ್ಲ ಫ್ಲಿಪ್ಕಾರ್ಟಲ್ಲೇ ನಾನು ಆರ್ಡರ್ ಮಾಡಿದ್ದು. ಸೊ ಇದ್ರ ಲಿಂಕ್ಸ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಐಟಮ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಎಲ್ಲದೂ ತುಂಬ ಚೆನ್ನಾಗಿತ್ತು, ಬಟ್ ಇದು ಒಂದು ಮಾತ್ರ ನಾನು ರಿಟರ್ನ್ ಮಾಡಬೇಕು. ಮತ್ತು ಇದು ಕೂಡ ಬೇರೆ ಪ್ರಾಡಕ್ಟ್ ಕಳಿಸಿದ್ದಾರೆ, ಇದನ್ನು ರಿಟರ್ನ್ ಮಾಡಬೇಕು. ಅದೆರಡು ಮಾತ್ರ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತಿದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.